सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ಕರುಣಿಸಿ ಕಾಯೋ ನನ್ನಪ್ಪ ದೇವನೇ. ಶ್ರೀ ಮಾರುತೇಶ ನಾನಂಬಿ ನಿಂತೆ, ಶ್ರೀ ಮಾರುತೇಶ ನಾನಂಬಿ ನಿಂತೆ, ಕರುಣಿಸಿ ಕಾಯೋ ನನ್ನಪ್ಪ ದೇವನೇ. ತಾಯಿ ಜಗನ್ಮಂಗ್ಲೆ,
ಚಿಕ್ಕಂದಿನಲ್ಲಿ ತಂದೆ ತಾಯಿನ ಕಳೆದುಕೊಂಡು ಅನಾಥಳಾದ ನನ್ನನ್ನು ಆ ಶಶಿಧರನ್ನ ಸಾಕಿ ಸಲಿವಿ ದೊಡ್ಡವಳಗಿ ಮಾಡಿದ್ದಾರೆ. ಪ್ರಾಯದ ವಸ್ತುವಿನಲ್ಲಿ ಕಾಲಿಡ್ತಾನ ನನಗೆ ಆದಷ್ಟು ಬೇಗ ನಮ್ಮನ್ನ ವರನ ಸೋದರಿಯಲ್ಲಿ ಇದ್ದಾರೆ. ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಂತ ನನ್ನನ್ನ ಚಿಂತೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ವರದಕ್ಷೆಂಬ ಪೆಡಂಭೂತ ನಮ್ಮ ಅಣ್ಣನನ್ನು ಕಾಡುತ್ತಿದೆ ಅಂದಾಗ ನಮ್ಮಣ್ಣ ಏನು ಮಾಡ್ಬೇಕನ್ನೋದು ನಮ್ಮ ಅಣ್ಣನಿಗೆ ತಿಳಿಯದಂತಾಗಿದೆ. ತಾಯಿ ಜಗನ್ಮಗಳೇ, ಚಿಕ್ಕಂದಿನಿಂದಲೇ ಪತಿವೃತಿಯಾಗಿ ನಾನಿನ ಪೂಜೆ ಮಾಡಿ ಬಂದಿದ್ದೀನಿ ಅಂದಾಗ ನನಗೆ ಒಂದು ಒಳ್ಳೆಯ ವರವನ್ನು ಶೋಧಿಸಿ ನನ್ನ ಅಣ್ಣನ ಕನಸನ್ನು ಮುಕ್ತಿನಾಗಿ ಮಾಡುತ್ತಾ ನಾನಿನಲ್ಲಿ ಸೆರೆಗೊಟ್ಟಿ ಬೇಡ್ಕೊತಾ ಇದ್ದೇನೆ. ಸೆರೆಗೊಟ್ಟಿ ಬೇಡ್ಕೊತಾ ಇದ್ದೇನೆ. ಬಡತನದ ಬವಣೆಯಲ್ಲಿ ಕಾಲ ಕಳೆಯುತ್ತಿರುವ ಎಳೆ ನಿರ್ಮಲ, ಪ್ರಾಯಕ್ಕೆ ಬಂದ ನೀನು ತನ್ನ ಯೌವನದ ಬಾಧೆ ತಾಳಲಾಗದೆ ಪರಪುರುಷರ ಆಲಿಂಗನಕ್ಕೆ ಆಸೆ ಪಡುವ ಎಳೆ ಹೆಣ್ಣೆ, ಯಾವನೋ ಓರ್ವ ಕಲಾಕಾರ ತನ್ನ ಹೊಟ್ಟೆ ಪಾಡಿಗೆಗೆ ಚಿತ್ರಿಸಿರುವ ಈ ದೇವರ ಮುಂದೆ ನಿಂತು ನನಗೆ ಮಾಂಗಲ್ಯದಾತನನ್ನು ಕರುಣಿಸು ಎಂದರೆ ಈ ನಿರ್ಜೀವವಾದ ಚಿತ್ರ ನಿನ್ನ ಕಷ್ಟದ ಅರ್ಜಿಯನ್ನು ಸ್ವೀಕರಿಸುವಳೆ. ಏ ವಜ್ರಕಾಂತ, ಪವಿತ್ರ ಭಕ್ತಿಯಿಂದ ಪೂಜಿಸುವ ಭಕ್ತರನ್ನು ಖಂಡಿತವಾಗಿ ಕಾಪಾಡ್ತಾಳೆ ಅನ್ನೋದು ನಿನ್ನಂತ ನಾಸ್ತಿಕನಿಯಲ್ಲಿ ಅರ್ಥ ಆಗ್ಬೇಕು. ನಿಜ ನಿರ್ಮಲ, ನಿನ್ನ ಮಾತು ನಮ್ಮಂತವರು ಅನೇಕರು ಎತ್ತಾಗಿರುವುದರಿಂದಲೇ ಆ ನಿನ್ನ ದೇವರು ಸಹ ನಮ್ಮಂತವರ ಹೆದರಿಕೆಗೆ ಓಡಿ ಹೋಗಿರುವನು. ದೇವರು, ಭಕ್ತಿ, ಭಾವನೆ, ಪೂಜೆ, ಪುರಸ್ಕಾರ ಇವು ಎಲ್ಲ ನಿಮ್ಮಂತ ಹೆಣ್ಣು ಮಕ್ಕಳ ಮೂಢನಂಬಿಕೆ ಅಷ್ಟೇ. ಇಂದಿನ ಈ ಕಲಿಯುಗದಲ್ಲಿ ನಮ್ಮಂತ ಸಿರಿವಂತರೇ ದೇವರು. ಈ ದೇವರಿಗೆ ನಿನ್ನ ಕಷ್ಟದ ಅರ್ಜಿಯನ್ನು ಸಲ್ಲಿಸಿದರೆ ಧಾರಾಳವಾಗಿ ಕಣ್ಣು ಮುಚ್ಚಿಕೊಂಡು ಸಹಿ ಹಾಕುತ್ತೇನೆ. ಏ ವಜ್ರಕಾಂತ, ನೀನೆ ಶ್ರೀಮಂತಿಕೆ ಇದೆ ಅಂತ ಅಹಂಕಾರದಿಂದ ಆ ದೇವರಿಗೆ ನಿಂದಿಸಿ ಮಾತಾಡಬೇಡ. ಒಂದು ವೇಳೆ ದೇವರು ಇರ್ದೇ ಹೋಗಿದ್ರೆ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗ್ತಾ ಇರಲಿಲ್ಲ, ಹಸಿವು ನೀರಡಿಕೆ ಆಗ್ತಾ ಇರಲಿಲ್ಲ. ಕರೆಕ್ಟ್ ನಿರ್ಮಲಾ, ನಿನ್ನ ಮಾತು. ನೀರಡಿಕೆಯಿಂದ ಬಳುತ್ತಿರುವ ನಾನು ನಿನ್ನ ಕೈಯಿಂದ ಒಂದು ಲೋಟ ನೀರು ಕುಡಿದು ಈ ನನ್ನ ದಾಹವನ್ನು ದಣಿಸಿಕೊಂಡು ಹೋಗಲು ಬಂದಿದೆ. ಅಂದ್ರೆ ನಿನ್ನ ಮಾತಿನ ಅರ್ಥ ವ್ಯರ್ಥವಾಗಿ ಕರಿಮಣಿಸರ ಕಾಣದೆ ನಿನ್ನ ಜೀವನ ಹಾಳಾಗಬಾರದೆಂಬ ಉದ್ದೇಶದಿಂದ ನಿರ್ಮಲಾ ನಿನ್ನ ಮೇಲೆ ಕರಿಕಲ್ ತೋರಿಸ್ಬಿಡು. ಹೈಸ್ಕೂಲ್ ಬಡಗು ಮಾಸರಾದ ಆ ನಿನ್ನ ಅಣ್ಣ ಶಶಿಧರ ಇಂದಿನ ವರದಕ್ಷಿಣೆ ಎಂಬ ಮಾರ್ಕೆಟಿನಲ್ಲಿ ನಿಂತು ವರನು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ನಿನ್ನ ಮದುವೆಯ ಮಾಡಿ ಪತಿಯ ಮನೆಗೆ ಕಳಿಸುತ್ತಾನನ್ನುವುದು ನಿನ್ನ ಕನಸಿನ ಮಾತೇ ಸರಿ. ನಿನ್ನ ರೂಪಕ್ಕೆ ಮನಸ್ಸೋತ ನಾನು ನಿನ್ನಿಂದ ಯಾವ ಫಲ ಅಪೇಕ್ಷೆ ಬಯಸದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಸತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿರುವೆ. ನೋಡು, ತಾನಾಗಿ ಒಲಿದು ಬಂದ ಸುಯೋಗದಿಂದ ವಂಚಿತಳಾಗಬೇಡ. ಸ್ತ್ರೀ ಲಪಟ ಪರಸ್ತ್ರೀ ಹೆಣ್ಣ ಮಕ್ಕಳನ್ನು ಮಾರಿ ನಿನ್ನನ್ನು ವ್ಯಾಪಾರ ಮಾಡುವಂತ ನಿನ್ನ ದುಷ್ಟನನ್ನು ಕೈ ಹಿಡಿದು ನಾನಿನ ಧರ್ಮ ಪತ್ನಿ ಆಗ್ಬೇಕಂತ ಬೋಳ್ತಾ ಇದ್ದೇನ, ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಬೆಳವನ ಪಾಲಂಗಳದ ಸೊಕ್ಕಿನ ಹೆಣ್ಣೆ, ನಿನಗೆ
ರೂಪ ಯೌವನವಿದೆ ಎಂದು ಗರ್ವದಿಂದ ಮಾತನಾಡಬೇಡ. ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಸುರ ಸುಂದರಿಯರನ್ನು ಸಾಲಾಗಿ ನಿಲ್ಲಿಸಿ ಮದುವೆ ಆಗುತ್ತಿದ್ದೆ. ಆದರೆ ನಿನಗೆ ಮನಸ್ಸೋತ ನಾನು ನಿನ್ನನ್ನೇ ಮದುವೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿರುವೆ. ನೋಡು, ತಾನಾಗಿ ಒಲಿದು ಬಂದ ಭಾಗ್ಯಲಕ್ಷ್ಮಿಯನ್ನು ಕಾಲಿನಿಂದ ದೂಡಿ ವಂಚಿತಳಾಗಬೇಡ. ಏ ವಜ್ರಕಾಂತ, ಸರ ಏನು ತಯಾರು ಮಾಡುವ ದೇಶ ದ್ರೋಹಿ ಆದ ನಿನ್ನಂತನನ್ನು ನಾನು ಕೈ ಹಿಡಿದು ಬಾಳೆ ಮಾಡ್ಬೇಕಂತ ಹೇಳ್ತಾ ಇದ್ದೇನೋ ಮೂರ್ಖ. ಅದು ಮಾತ್ರ ಈ ಜನದಲ್ಲೇ ಸಾಧ್ಯವಿಲ್ಲ. ಅದು ಅಲ್ಲದೆ ಆ ಸರೆಯಿಂದ ಎಷ್ಟೋ ಜನರು ಕಣ್ಣಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅವರ ಜೀವನ ಕೂಡ ಹಾಳಾಗ್ತಾ ಇದೆ ಅಂದಾಗ ನಿನ್ನಂತ ಕಪಟನನ್ನು ಕೈ ಹಿಡಿದು ಬಾಳಿಸ್ಬೇಕಂತ ನೀನು ಹೇಳ್ತಾ ಇದ್ದೇನೋ. ಒಳ್ಳೆ ವರವನ್ನು ಕೈ ಹಿಡಿದು ಜೀವನ ಮಾಡ್ತೀನಿ ವಿನ ನಿನ್ನ ಕೈ ಮಾತ್ರ ಹಿಡಿಲಾರೆ. ಒಳ್ಳೆ ಮಾತಿನಿಂದ ಹೋದ್ರೆ ಸರಿ, ಇಲ್ಲವಾದ್ರೆ ಮಾರಿಯಾದ ನಾನು ನಿನ್ನ ಪಾಲಿಗೆ ನಾರಿ ಆಗ್ಬೇಕಾಗುತ್ತೆ. ಈ ವಜ್ರಕಾಂತನಿಗೆ ಎತ್ತರ ಎಳೆವೆಯಾ? ಎಳೆ ದರಿದ್ರ ಹೆಣ್ಣೆ, ನಾನು ಕಣ್ಣಿಟ್ಟ ಹೆಣ್ಣು ನೀನು. ಬಡವಳು ಎಂದು ಕನಿಕರ ತೋರಿ ನಿನ್ನ ಕೈಡಿಯಲು ಬಂದ ನನ್ನನ್ನೇ ಅಪಮಾನ ಮಾಡುತ್ತಿರುವೆಯಾ? ನನ್ನನ್ನು ಅಪಮಾನಿಸುತ್ತಿರುವ ನಿನ್ನನ್ನು ಯಾರೂ ಇಲ್ಲದ ಈ ಉದ್ಯಾನದಲ್ಲಿ ನಿನ್ನ ಬಲಾತ್ಕರಿಸಿ ಆದರೆ ಈ ನನ್ನ ಕಾಮದಾಹವನ್ನು ತೀರಿಸಿಕೊಂಡೇ ಹೋಗುತ್ತೇನೆ. ಬಾ ನಿರ್ಮಲ, ಬಾ. ಬಿಡೋ ನನ್ನ, ನೀ ನನ್ನ ಮುಟ್ಟಿದ್ದೆ ನಿಜವಾದ್ರೆ ಈ ಓಣಿ ಜನರನ್ನು ಕೂಡಿಸಿ ನಾನಿನ ಮರ್ಯಾದೆಯನ್ನು ಕಳೆದು ಬಿಟ್ಟೇನೋ. ನಿರ್ಮಲ, ಓಣಿಯ ಜನರನ್ನು ಒಂದುಗೂಡಿಸಿ ನನ್ನ ಮರ್ಯಾದೆ ಕಳೆಯುತ್ತೇನೆಂದು ನನ್ನನ್ನು ನೀನು ಬೆದರಿಸಲು ಬಂದರೆ ನಿನ್ನ ಬೆದರಿಕೆಗೆ ಬೆದರಲು ನಾನೇನು ಹೇಳಿ ಅಲ್ಲ. ಕೈ ಬಿಡೋ ಪಾಪಿ ನನ್ನ. ಅಯ್ಯೋ, ಈ ಪಾಪಿಯಿಂದ ನನ್ನನ್ನು ಕಾಪಾಡಿ. ಬಿಡು ಮೊದಲು ನನ್ನ ತಂಗಿಯನ್ನು. ಚಾಂಡಾಲ, ಬಡವರ ಮನೆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಗೆ ಬೆಲೆ ಇಲ್ಲವೆಂದು ತಿಳಿದಿರುವೆ. ಬೇಕು ನನ್ನ ಮಗನೇ. ಶಶಿಧರ, ಮಾನ ಮರ್ಯಾದೆ ಏನೆಂಬುದು ಮೊದಲು ನಿನ್ನ ತಂಗಿಗೆ ತಿಳಿಸಲು ಪ್ರಯತ್ನಿಸು. ವಯಸ್ಸಿಗೆ ಬಂದ ಈ ನಿನ್ನ ತಂಗಿ ತನ್ನ ಯೌವನದ ಬಾಧೆ ತಾಳಲಾಗದೆ ನನ್ನನ್ನು ಕರೆದು ತನ್ನೊಂದಿಗೆ ನನ್ನ ರತಿಕ್ರಿಯೆಯಾಡು ಎಂದು ನನ್ನನ್ನು ಪ್ರೇರೇಪಿಸಿದಳು. ನಾನು ಈ ನಿನ್ನ ವರ್ತನೆ ಸರಿಯಿಲ್ಲ ಎಂದು ಹೇಳುವಲ್ಲಿ ನೀನು ಅದನ್ನು ಬಂದು ತಪ್ಪು ತಿಳಿದುಕೊಂಡಿರುವೆ. ಇಲ್ಲಣ್ಣ, ಇಲ್ಲ. ಇಂಥ ನೀಚ ಕೆಲಸಕ್ಕೆ ನಾನು ಯಾವತ್ತೂ ಪ್ರಯತ್ನ ಮಾಡಿಲ್ಲಣ್ಣ, ಪ್ರಯತ್ನ ಪಟ್ಟಿಲ್ಲ. ಸಮಾಧಾನ ತಂದುಕೋ ಸಹೋದರಿ. ನೀನೇಕೆ ಸುಮ್ಮನೆ ಅಳುತ್ತಿರುವೆ? ನಿನ್ನ ಗುಣ ನಡತೆ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತಮ್ಮ. ವಜ್ರಕಾಂತ್, ಏನು ಅರಿಯದ ಈ ನನ್ನ ತಂಗಿಯ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಲು ಪ್ರಯತ್ನ ಪಟ್ಟರೆ ಈ ನಿನ್ನ ಕಣ್ಣುಗಳನ್ನು ಕಿತ್ತು ಬಿಟ್ಟೇನೋ ವಶಾರ್. ಹೋಗಲಿ ಬಿಡು ಶಶಿಧರ್. ಯಾವ ಸಹೋದರನು ತನ್ನ ಸಹೋದರಿ ಕೆಟ್ಟವಳಾಗಿದ್ದರೂ ಅವಳು ಕೆಟ್ಟವಳು ಎಂದು ಹೇಳುವುದಿಲ್ಲ. ತಪ್ಪು ನನ್ನದೇ ಆಗಿದ್ದರೆ ಅದನ್ನು ನಾನು ತಿದ್ದಿಕೊಳ್ಳಲು ಪ್ರಯತ್ನಿಸುತ್ತೇನೆ. ನೋಡು, ನಾನು ಓರ್ವ ನೀತ ಚಿಂತಕನಾಗಿ ಒಂದು ಮಾತು ಹೇಳುತ್ತೇನೆ. ಅದು ಏನೆಂದರೆ, ಯೌವನಕ್ಕೆ ಬಂದ ಈ ನಿನ್ನ ತಂಗಿಯನ್ನು ವರದಕ್ಷಿಣೆ ಎಂಬ ಇಂದಿನ ಮಾರ್ಕೆಟಿನಲ್ಲಿ ನಿಂತು ವರನು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆಯ ಮಾಡಿಸುವುದು ನಿನ್ನಂತ ಬಡಗು ಮಾಸನಿಂದ ಸಾಧ್ಯವಿಲ್ಲ. ಅದಕ್ಕೆ ನಿನ್ನ ತಂಗಿಯ ಕೈಡಿಯಲು ವರದಕ್ಷಿಣೆ ಬಯಸದೆ ನಿನ್ನ ತಂಗಿಯ ಕೈಡಿಯಲು ಇಲ್ಲಿ ಯಾವ ವರಮಾಶನೂ ಬರಲಾರನು. ಅದಕ್ಕೆ ನಾನು ನಿಮ್ಮ ಇಂದ ಯಾವ ಫಲ ಅಪೇಕ್ಷೆ ಬಯಸದೆ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಸಂಬಂಧ ಬೆಳೆಸಲು ನಿರ್ಧರಿಸಿರುವೆ. ನೋಡು, ತಾನಾಗಿ ಸುದುಗಿ ಬಂದ ಸುಯೋಗದಿಂದ ವಂಚಿತನಾಗಬೇಡ. ನಾವು ಬಡವರಿರಬಹುದು, ನಮಗೂ ಮಾನ ಮರ್ಯಾದೆ ಇದೆ.
ವರದಕ್ಷಿಣೆ ಹಣಕ್ಕೆ ಹೆದರಿ ಬೆನ್ನಿಗೆ ಬಿದ್ದ ಸಹೋದರಿಯನ್ನು ಮದುವೆ ಮಾಡಿಸದೆ ಮನೆಯಲ್ಲಿಟ್ಟುಕೊಳ್ಳುವ ಮುಟ್ಟಾಳ ಸಹೋದರನಿಲ್ಲ ಈ ಶಶಿಧರ. ನನ್ನ ಜೀವವನ್ನು ಒತ್ತೆ ಇಟ್ಟಾದರೂ ಈ ನನ್ನ ತಂಗಿಗೆ ಬೀದಿಯಲ್ಲಿ ಹೋಗುವ ಬಿಕಾರಿಗೆ ದಾರಿ ಕೊಡ್ತೇನೆ. ಕಳ್ಳ ಬಟ್ಟೆ ತಯಾರಿಸುವ ನಿನ್ನಂತಹ ಕಳ್ಳ ಕದಿಮೆನೆ ಕೊಟ್ಟು ನನ್ನ ತಂಗಿಯ ಬಾಳು ಹಾಳು ಮಾಡಲಾರೆ. ಹೊರಟೋಗ ಮೊದಲು ಇಲ್ಲಿಂದ. ಇನ್ನೊಂದು ಸಲ ಈ ನನ್ನ ತಂಗಿಯ ಮೇಲೆ ನಿನ್ನ ಕಾಮದ ದೃಷ್ಟಿಯನ್ನು ಬಿರಿಯಲು ಪ್ರಯತ್ನ ಪಟ್ಟರೆ ಈ ನಿನ್ನ ಕಾಮದ ಕಣ್ಣುಗಳನ್ನು ಕಿತ್ತು ನಿನ್ನ ಕೈಯಲ್ಲಿ ಕೊಟ್ಟೇನು. ಕೆಳಗಾಡಿ ಗೆಟ್ ಔಟ್. ಈ ವಜ್ರ ಕಾಂತನಿಗೆ ಎತ್ತರ ಎಳೆಯುವ ಶಶಿಧರ, ನೀನು ಮತ್ತು ನಿನ್ನ ತಂಗಿ ನನಗೆ ಮಾಡಿದ ನೀನು ಕೊಟ್ಟ ಈ ಏಟಿನ ನೋವು ನಾನಿನ್ನೂ ಬಿಡಲ್ಲ. ಸಂಬಂಧ ಬೆಳೆಸಲು ಬಂದ ನನ್ನನ್ನೇ ಅವಮಾನಿಸಿದ ನಿಮ್ಮಿಬ್ಬರನ್ನು ಕಣ್ಣೀರಿನಲ್ಲಿ ಕೈ ತೊಳೆಯಲು ಹಚ್ಚಿ ನಿಮ್ಮ ಭವಿಷ್ಯವನ್ನೇ ನಾನು ಔಟ್ ಮಾಡದಿದ್ದರೆ ನಾನು ವಜ್ರ ಕಾಂತನೇ ಅಲ್ಲ. ಅಣ್ಣ, ಇವನ ಆಡಿ ಹೋದ ಮಾತನ್ನು ಕೇಳಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ತುಂಬಾ ಭಯ ಆಗ್ತಾ ಇದೆ. ನಾನಿನ ಬೆನ್ನಿಗೆ ಬಿದ್ದು ನಾನಿನಿಗೆ ಭಾರವಾಗಿ ಬಿಟ್ಟೆ. ಭಾರವಾಗಿ ಬಿಟ್ಟೆ. ಹುಟ್ಟಿದಾಗ್ಲೇ ನನ್ನ ತಾಯಿ ನನ್ನ ಕತ್ತಿ ಹಿಚ್ಚಿಗೆ ಕೊಂದ ಹಾಕಿದ್ರೆ ಇಂಥ ಮಾತನ್ನು ಅನಿಸ್ಕೊಳ್ಳೋ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಹುಚ್ಚಿ, ಸಹೋದರನಿಗೆ ಎಂದಿಗೂ ಭಾರವಾಗಲಾರಳು. ಸಹೋದರಿಯನ್ನು ಪಡೆಯಲಿಕ್ಕೆ ಎಷ್ಟೋ ಪುಣ್ಯ ಮಾಡಿರಬೇಕು. ಆದರೆ ಕಾಮಂದರ ಕಣ್ಣು ಮನೆಯಲ್ಲಿ ಬೆಳೆದು ನಿಂತ ಹೆಣ್ಣು ಮಕ್ಕಳ ಮೇಲೆ ಬಿತ್ತು ಎಂದ ಮೇಲೆ ಅವರನ್ನು ಮನೆಯಲ್ಲಿಟ್ಟುಕೊಳ್ಳುವುದು ತಪ್ಪು. ಇಂದಿನ ವರದಕ್ಷಿಣೆ ವರಗಳ ಪೈಪೋಟಿಯಲ್ಲಿ ವರನು ಕೇಳಿದಷ್ಟು ವರದಕ್ಷಿಣೆ ನನ್ನಿಂದ ಕೊಡಲು ಆಗದೆ ನಿನ್ನ ಮದುವೆ ವಿಷಯದಲ್ಲಿ ಹಿಂದೇಟೊಕ್ಕುತ್ತಿದ್ದೆ. ಆದರೆ ಸಹೋದರಿ, ಈಗ ವೇಳೆ ಕಳೆಯಲಾರೆ. ನಮ್ಮ ಇರುವ ಮನೆಯನ್ನು ಮಾರಿಯಾದರೂ ಸಹ ವರನು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ನಿನ್ನ ಮದುವೆ. ಅಣ್ಣ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಣ್ಣ. ಗುರಿ ಹಿರಿಯರು ನಿನಗೆ ಬಿಟ್ಟು ಹೋದ ಮನೆಯನ್ನು ಮಾರಿ ನನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ನಾನು ಹೊಳೆಯ ದಂಡಿ ಮೇಲೆ ಗಂಡನ ಜೊತೆ ಎಲ್ಲಿ ಹೊಡಿತ ಸಂತೋಷ ಪಡಬೇಕೇನಣ್ಣ. ನೀನು ಪಡುವ ಕಷ್ಟವನ್ನು ನಾನು ನೋಡ್ಬೇಕಾ? ಆ ಮನೆ ಮಾರಿ ವರದಕ್ಷಿಣೆ ಕೊಟ್ಟು ನನ್ನ ಮದುವೆ ಮಾಡುವುದಾದ್ರೆ ಆ ಹಸೆ ಮನೆ ನಾನು ಏರಲಾರೇನ. ತಂಗಿ, ಹೇರಳ ವರದಕ್ಷಿಣೆಗಾಗಿ ಇಂದಿನ ಯುವಕರು ಬಾಯಿ ತೆರೆದು ಸಾಲುಗಟ್ಟಿ ನಿಂತಿರುವಾಗ ವರದಕ್ಷಿಣೆ ಪಡೆಯದೇ ನಿನ್ನ ಕೈ ಹಿಡಿಯಲು ಅದ್ಯಾವ ವರಮಾಸೇನು ಮುಂದೆ ಬರುತ್ತಾನಮ್ಮ. ಅಣ್ಣ, ಹುಟ್ಟಿಸಿದ ದೇವರು ಹುಲ್ಲು ಮೀಸಲಾರ. ಹುಟ್ಟಿದ ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡನ್ನು ಜೋಡು ಮಾಡ್ತೇನಣ್ಣ, ಮಾಡ್ತೇನೆ. ಹಿಂದಿಲ್ಲ ನಾಳೆ ವರದಕ್ಷಿಣೆ ಇಲ್ಲದೆ ನನ್ನ ಕೈ ಹಿಡಿಯುವಂತ ವರ ಖಂಡಿತವಾಗಿಯೂ ಬಂದೇ ಬರ್ತಾನಣ್ಣ, ಬಂದೇ ಬರ್ತಾರೆ. ಬಾರಪ್ಪ ಸಮಾಜ ಸೇವಕ ಆನಂದ, ಹೇಗೆ ನಡೆದಿದೆ ನಿನ್ನ ಸಮಾಜ ಸೇವೆಯ ಕಾರ್ಯ? ಒಂದು ರೀತಿಯಿಂದ ನಡೆದಿದೆ ಅನ್ನು. ನನ್ನಿಂದ ಕೈಲಾದ ಮಟ್ಟಿಗೆ ದೀನ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಸಹಾಯವಾದರೆ ಅದೇ ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ. ಅದಿರಲಿ ಶಶಿಧರ, ಅಣ್ಣ ತಂಗಿಯ ಮುಖ ನೋಡಿದರೆ ಅದ್ಯಾವುದೋ ಚಿಂತೆಯಲ್ಲಿ ಮುಳುಗಿದಂತೆ ತೋರುತ್ತಿರುವಿರಲ್ಲ, ವಿಷಯವಾದರೂ ಏನು ಹೇಳಲಿ ಆನಂದ? ಚಿಂತೆಯೇ ಮಾನವನಿಗೆ ಚಿತೆಯನ್ನಾಗಿ ಮಾಡಿ ದಹಿಸಲ್ದೆ ಬೆಳೆದು ನಿಂತ ಈ ನನ್ನ ತಂಗಿ ನಿರ್ಮಲೆಯ ಮದುವೆಯ ವರದಕ್ಷಿಣೆ ಎಂಬ ಸಮಸ್ಯೆಯಲ್ಲ ಸುಳುಕಿ ನಿಜ ನಿನ್ನ ಮಾತು ಶಶಿಧರ. ಇಂದು ಬೃಹದಾಕಾರವಾಗಿ ಬೆಳೆದಿರುವ ಈ ವರದಕ್ಷಿಣೆ ಎಂಬ 5 ಅಕ್ಷರಗಳು ಹೆಣ್ಣು ಹಡೆದವರ ಬದುಕು, ಸುಖ, ಶಾಂತಿ, ನೆಮ್ಮದಿ, ಭವಿಷ್ಯವನ್ನೇ ಕಣ್ಣೀರಿನ ಪ್ರವಾಹದಲ್ಲಿ ನೂಕಿ ಎಷ್ಟೋ ಕುಟುಂಬಗಳನ್ನ ನಿರ್ಗತಿಕರನ್ನಾಗಿ ಮಾಡಿದೆ. ಎಲ್ಲಿಯವರೆಗೆ ಈ ನಮ್ಮ ಜನಾಂಗ ಈ ವರದಕ್ಷಿಣೆ ಎಂಬ ಭಯಂಕರ ಭೂತವನ್ನು ಸುಟ್ಟು ಹಾಕುವುದಿಲ್ಲವೋ
ಅಲ್ಲಿಯ ತನಕ ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದ ನಮ್ಮ ಸಹೋದರಿಯರಿಗೆ ವರದಕ್ಷಿಣೆ ಜ್ವಾಲೆಗೆ ಬಲಿಯಾಗುವುದು ತಪ್ಪುವುದಿಲ್ಲ ಶಶಿಧರ, ತಪ್ಪುವುದಿಲ್ಲ. ಆನಂದ, ಈ ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಶಿಕ್ಷೆ ಇಲ್ಲವೇ? ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಕಠಿಣ ಶಿಕ್ಷೆ ಇದೆ. ಆದರೆ ಶಿಕ್ಷಿಸುವ ಅಧಿಕಾರಿಗಳೇ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ತಮ್ಮ ಮಗಳಿಗೆ ಮದುವೆ ಮಾಡಿಕೊಡುತ್ತಾರೆ. ಶಿಕ್ಷಿಸುವುದಾದರೂ ಯಾರಿಗೆ? ಹೋಗ್ಲಿ ಬಿಡು ಆ ವಿಷಯ ಶಶಿಧರ. ನೋಡು, ಇನ್ನು ಮೇಲೆ ಈ ನಿರ್ಮಲಾಳ ಮದುವೆಯ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳುವುದು ಬೇಡ. ಅಂದ್ರೆ ಆನಂದ, ಅಂದರೆ ಶಶಿಧರ, ನಿರ್ಮಲಾ ನಿನಗೆ ಒಡ ಹುಟ್ಟಿದ ಸಹೋದರಿ ಆಗಿದ್ದರೂ ಅವಳು ನನಗೆ ಪಡೆದ ತಂಗಿಯಾಗಿದ್ದಾಳೆ. ಅದಕ್ಕಾಗಿ ಈ ನನ್ನ ಮುದ್ದು ತಂಗಿಗೆ ನಾನೇ ಓರ್ವ ಒಳ್ಳೆಯ ಯುವಕನನ್ನು ಹುಡುಕಿರುವೆ. ನೀನು ವರವನ್ನು ಶೋಧಿಸಿರುವೆಯಾ? ಈ ಮಾತು ನಿಜವೇ ಮಿತ್ರ? ನಾನೇಕೆ ಸುಳ್ಳು ಹೇಳಲಿ ಮಿತ್ರ? ಈ ಸಂತೋಷದ ವಿಷಯವನ್ನು ತಿಳಿಸಬೇಕೆಂದೇ ನಾನು ಇಲ್ಲಿಗೆ ಬಂದಿದ್ದೆ. ತೆಗೆದುಕೋ ಶಶಿಧರ, ಹುಡುಗನ ಭಾವಚಿತ್ರ. ನಮ್ಮ ವಠಾರದಲ್ಲಿಯೇ ವಾಸಿಸುತ್ತಿರುವ ತಂದೆ ತಾಯಿ ಯಾರೂ ಇಲ್ಲದ ಅನಾಥ, ಬ್ಯಾಂಕ್ ಉದ್ಯೋಗಿ, ಆದರ್ಶ ಯುವಕ, ವರದಕ್ಷಿಣೆ ಯಾವ ಫಲಾಪೇಕ್ಷೆಯನ್ನು ಬಯಸದೆ ನಮ್ಮ ಸಹೋದರಿ ನಿರ್ಮಲಾಳ ಕೈ ಹಿಡಿಯಲು ಒಪ್ಪಿದ್ದು ಅವಳ ಸೌಭಾಗ್ಯವೆಂದು ತಿಳಿ. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ಇಂತಹ ನಿರ್ಮಲ ಮನದ ವ್ಯಕ್ತಿ ನಮ್ಮ ಸಂಬಂಧ ಬೆಳೆಸಲು ಒಪ್ಪಿದ್ದು ನಮ್ಮ ಪುಣ್ಯ. ಆನಂದ, ನನಗಿರುವ ಒಂದು ಹಿರಿದಾದ ಬಣೆಯನ್ನು ಕಡಿಮೆ ಮಾಡಿದ ಈ ನಿನ್ನ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆ. ಇದರಲ್ಲಿ ಉಪಕಾರವೇನೋ ಬಂತು ಶಶಿಧರ? ಸಹೋದರಿಗಾಗಿ ಸಹೋದರರು ಮಾಡಬೇಕಾದ ಕರ್ತವ್ಯ. ತಂಗಿ ನಿರ್ಮಲ, ನೋಡಮ್ಮ, ನಾಳೆ ನೀನು ಕೈ ಹಿಡಿದು ಜೀವನದುದ್ದಕ್ಕೂ ಬಾಳಬೇಕಾದ ನಿನ್ನ ಭಾವಿ ಗಂಡನ ಭಾವಚಿತ್ರ ಒಪ್ಪಿಗೆ ಆದ್ರೆ ಹೇಳಮ್ಮ. ಅಂತೂ ಮುಗುಳ್ನಗೆ ಬೀರಿ ಸಮ್ಮತಿ ಸೂಚಿಸಿದೆ ಅನ್ನು ಶಶಿಧರ. ಇನ್ನೂ ವೇಳೆ ಕಳೆದು ಪ್ರಯೋಜನವಿಲ್ಲ. ಈ ನಮ್ಮ ಮುದ್ದು ತಂಗಿಗೆ ಬಂಗಾರದಂಥ ಹುಡುಗನೊಂದಿಗೆ ಮದುವೆ ಮಾಡಿ ಅವಳ ಜೀವ ಬಂಗಾರವಾಗಿರುವಂತೆ ಕಾಪಾಡಿಕೊಳ್ಳಬೇಕು. ಆಗಲೇ ಆನಂದ, ಶುಭಸ್ಯ ಶೀಘ್ರವೇ ಮದುವೆ ತಯಾರಿ ಮಾಡಿಕೊಳ್ತೇನೆ. ಈ ಸಮಯದಲ್ಲಿ ತಂಗಿಯನ್ನು ಸಂತೋಷಪಡಿಸ್ಬೇಕಂತ ನಿಮ್ಗೆ ಆಸೆ ಆಗ್ಲಾರ್ದ? ಲಲ ಬಂಗಾರ ಲಲ
ಶಶಿಧರ, ನಾನಿನ್ನು ಬರಲೇ? ನಾನು ಬರುತ್ತೇನೆ ಆನಂದ. ಏಕೆಂದರೆ ನಾಳೆ ಅವರು ನಿನ್ನ ತಂಗಿಯನ್ನು ನೋಡಲು ಬರುತ್ತಾರೆ ಎಂದ ಮೇಲೆ ಈ ನನ್ನ ತಂಗಿಗೆ ಒಂದು ಒಳ್ಳೆಯ ಸೀರೆಯನ್ನು ತೆಗೆದುಕೊಂಡು ಬರೋಣ. ನಡೆ ಮಿತ್ರ. ನಡೆ ಮಿತ್ರ, ಹೋಗೋಣ. ನನ್ನ ಕೈ ಹಿಡಿಯುವವರು ಈ ಭಾವಚಿತ್ರದಲ್ಲಿ ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ವಾಸ್ತವದಲ್ಲಿ ಎಷ್ಟೊಂದು ಸುಂದರವಾಗಿರೋರ ಏನು. ನಾನು ನಿರ್ಮಲಾ, ನಿನ್ನ ಬಾಳಿನ ಭಾಗ್ಯ ಭಾಸ್ಕರ್ನು. ಚೀ ಬಿಡಿ, ಸಾಕು ಮಾಡಿ ನಿಮ್ಮ ಹುಡುಗಾಟನ. ನಿರ್ಮಲಾ, ಇದು ಹುಡುಗಾಟಿಕೆ ಅಲ್ಲ ನಿರ್ಮಲಾ, ಸತಿಪತಿಗಳ ಪ್ರಣಯದಾಟ. ನಿರ್ಮಲಾ, ನಿನ್ನಂಥ ಸುಶೀಲ ಸಂಪನ್ನೆ ನನಗೆ ಸತಿಯಾಗಿ ಸಿಗಲು ನಾನು ಪುಣ್ಯ ಮಾಡಿರ್ಬೇಕು ಕಣೆ. ಅಯ್ಯೋ ಅಯ್ಯೋ, ಸಾಕು ಮಾಡಿ ನೀವು ಹುಡುಗಾಟನ. ಅಲ್ಲ ರೀ, ವರದಕ್ಷಿಣೆ ಕೊಟ್ಟು ಮದುವೆ ಆಗಲು ಸಾವಿರಾರು ಕಣ್ಣೀರಿದ್ದಾರೆ. ಆದರೆ ವರದಕ್ಷಿಣೆ ಇಲ್ಲದೆ ನನ್ನನ್ನು ಮದುವೆ ಆಗುವ ನೀವು ನಿಜವಾಗಲೂ ನನ್ನ ಪಾಲಿಗೆ ದೇವ ಮಾಡುವರೇ ರೀ, ದೇವ ಮಾಡವರು. ನಿರ್ಮಲಾ, ನೀನು ಅಂತಸ್ತಿನಿಂದ ಬಡವಳಿರಬಹುದು, ಆದರೆ ನಿನ್ನಲ್ಲಿರುವ ಈ ರೂಪ ಗುಣಕ್ಕೇನು ಬಡತನವಿಲ್ವಲ್ಲ. ನಿರ್ಮಲಾ, ಬಾಳಿನಲ್ಲಿ ನಾವಿಬ್ಬರು ನಗುನಗುತ್ತಾ ಸುಖ ಸಂತೋಷದಿಂದ ಹಾಯಾಗಿ ಬಾಳು ಸಾಗಿಸೋಣ ಕಣೆ. ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಬದುಕು ಸ್ವರ್ಗವೇ. ಹಾಡುವ ನುಡಿಯು ನೀರಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು. ಅನುಗಳ
ಶಶಿಧರ, ನವದಂಪತಿಗಳ ವಿವಾಹವನ್ನು ಅದ್ದೂರಿಯಿಂದ ನೆರವೇರಿಸುವ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಗಣ್ಯಾತೀತರು ಈ ಮದುವೆಗೆ ಆಗಮಿಸಿದರೆ ನಿನ್ನ ಜವಾಬ್ದಾರಿಯೊಂದನ್ನು ಕಳೆದುಕೊಂಡು ಉತ್ತಮ ಯುವಕನಿಗೆ ತಂಗಿಯನ್ನು ಕೊಟ್ಟ ಔದಾರ್ಯವನ್ನು ಮೆರೆಯುವಂಥ ಕಾರ್ಯ ನಿನ್ನದಾಗುತ್ತದೆ. ಆಗಲೇ ಆನಂದ, ಆಗಲೇ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇನೆ. ಈಗ ಏನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಬರುತ್ತಿದ್ದಾರೆ. ಗಟ್ಟಿಬೇಡ. ಶಶಿಧರ, ನಿನಗಿದ್ದ ಇರಿದಾದ ಹೊಣೆಯೊಂದನ್ನು ನೀನು ಇನ್ನು ಮುಂದೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಮ್ಮ ತಂಗಿ ನಿರ್ಮಲ ಒಬ್ಬ ಸದ್ಗುಣ ಯುವಕನ ಕೈ ಹಿಡಿದು ಇನ್ನು ಮೇಲೆ ಅವಳ ಜೀವನ ಚೆನ್ನಾಗಿ ನಡೆಸುತ್ತಾಳೆ ಎನ್ನುವ ವಿಶ್ವಾಸ ನನಗಿದೆ. ಹೌದು ಆನಂದ, ಎಲ್ಲವನ್ನೂ ನೀನೇ ಮಾಡಿದೆ. ನಿನಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಲದು. ಸರಿ ಶಶಿಧರ, ಇನ್ನು ಮದುವೆಯಂತೂ ನೆರವೇರಿತು. ಅತಿಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡುವ ಕಾರ್ಯವಿದೆ. ಎಲ್ಲರೂ ಅಲ್ಲಿಗೆ ಹೋಗೋಣ. ಆಯಿತು, ನಡೆಯುವ ಮಿತ್ರ. ಬರ್ರಿ ಪಾಳೆ ಕಚ್ಚಿ ಬರ್ರಿ. ಮತ್ತು ಶಿವಮ್ಮಗೆ ಬಂದಿರ್ರಿ. ನಾ ಎದಕ್ಕೆ ಕರೆದೆ? ಹೂವು ತೊಗೊಳಕ್ಕೆ ಬರ್ರಿ ಅಂದೆ. ಯಾಕಂದ್ರೆ ಮುಂಜಾನೆಯಿಂದ ಎಲ್ಲ ಓಣಿ ಮುಗಿದು ಒಬ್ರು ಮಾಡೋಣ ಅಲ್ರಿ ನನಗೆ ಬೋಣಿಗೆ ದೋಸ್ತರ. ಅದಕ್ಕೆ ಈಗ ಆ ಓಣಿ ಬಿಟ್ಟು ಈ ಓಣಿ ಬಂದಿನಿ. ಯಾರು ಬರ್ತೀರಿ? ಬರ್ರಿ 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 ಬರ್ರಿ. ಹೂವ ಬರ್ರಿ, ತಾಜೆ ಹೂವ. ಮುಂಜಾನೆಯಿಂದ ನೋಡ್ರಿ ಒಂದು ಸ್ವಲ್ಪ ಬಾಡಿಲ್ಲ ನಾನು ಹೂ ಇಷ್ಟೆಲ್ಲ ತೊಗೊಂಡು ಬಿಸ್ಲಾಗ ಅಡ್ಡಾಡಿನ ಅಂದರು. ಬಾ, ನಮ್ಮ ಮಾಮ ಬಾದ್ ಅನ್ಕೊಂಡ ನೋಡ. ಬರ್ರಿ 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 ಬರ್ರಿ. ನಡುವೂರಾಗ ಕಡದರ ಕಡಲಿ ತರ್ತನ ಬಿಡುವುದಿಲ್ಲ. ಹುಡುಗಿ ಬಿಟ್ಟರ ಜಾತಿ ಮಗಲ್ಲ, ನಿಮ್ಮಪ್ಪದನಲ್ಲ, ಯಾರಿಗೆ ಅಂಜಿಕೆ ಅದರಿಲ್ಲ. ನಿಮ್ಮಪ್ಪದನಲ್ಲ, ಯಾರಿಗೆ ಅಂಜಿಕೆ ನನಗಿಲ್ಲ. ಏನ ಹುಡುಗ ನನ್ನ ನಿನ್ನ ನಡುವೆ ಏನೇನು ನಡೆದಿಲ್ಲ. ಹತ್ತೂರ ಹನುಮಪ್ಪನ ಕಾರ ಮುಟ್ಟದಿನ ನಾನಿನ್ನ ಬಿಡುದಿಲ್ಲ. ಕಾಲಿಗೆ ತುಂಬ ಓಡಾಡಿ ಹೇಳುತ್ತಿದ್ದು ನಾನು ನಿನ್ನ ಲವರಂತ. ಮದುವೆಗೆ ಒಂದಿನ ಮಂಗಳರ ದಿವಸ ಕರೆಯುತ್ತಿ ಏನಂತ. ಹೌದಲ್ಲ ನಾಟಕ ಮಾವ, ನಂಗೆ ಕೊಟ್ಟೆಲ್ಲ ಗುಲಾಬಿ ಹೂವ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತೆ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿ ಹಿಡ್ದ ನೀ ಬರುವಾಗ ಅಲ್ಲ ಹೊಡೆದಿದ್ದೆ ನಿಂತ ಕಿಡಿಕ್ಯಾಗ. ಓಣಿ ಹಿಡ್ದ ನೀ ಬರುವಾಗ ಅಲ್ಲ ಹೊಡೆದಿದ್ದೆ ನಿಂತ ಕಿಡಿಕ್ಯಾಗ. ಮನಸಾತ ನಿನ್ನ ಮ್ಯಾಗ, ಮನಸಾತ ನಿನ್ನ ಮ್ಯಾಗ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿ ಹಿಡ್ದ ನೀ ಬರುವಾಗ ಹಳ್ಳ ಹೊಡೆದಿದ್ದೆ ನಿಂತ ಕಿಡಿಕ್ಯಾಗ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದು ಹೇಳತೀನಿ ಕಣ್ಣು ಮುಂದೆ ಒಳ್ಳಿ ಬರಬ್ಯಾಡ್ರಿ. ಬಾಳಲೆಲ್ಲ ಜನ ಮಾಡತೀನಿಲ್ಲ, ಅಳಗಾಲ ಇಡಬ್ಯಾಡ್ರಿ. ಬಾಳ ಚಂದ ಜೀವನ ಮಾಡತೀನಿಲ್ಲ, ಅಳಗಾಲ ಇಡಬ್ಯಾಡ್ರಿ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದು ಹೇಳತೀನಿ ಕಣ್ಣು ಮುಂದೆ ಒಳ್ಳಿ ಬರಬ್ಯಾಡ್ರಿ. ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬೇಟ. ಸಂಧ್ಯಾಗ ನಿಂತ ಮಾತಾಡ್ತಾನ ಗಾಟಾಟ. ಗೆಡ್ಡಿ ಬರ್ತಾಳ ನೋಡ ಹೈಸ್ಕೂಲ
ವಾಟಿಕ ಶಾಂಪು ಹಚ್ಚಿ ತೊಳೆದಿನಿ ಏನು ಚಂದನಾಗ್ತವ ಕೂದಲ ತರ್ತೀನಂತ ತಿರುಗಿಟ್ಟಿರ್ತಾನ ಅವನ ಮನೆಯ ಬಾಗಿಲ ಚಂದಾನ ನನ್ನ ಹುಡುಗ ನೆನಪಿಗೆ ಬರ್ತಾನ ಗುಂಪಿನಲ್ಲಿ ಇದ್ದರು ಕೂಡ ಕೈ ಮಾಡಿ ಕರೀತಾನ ವಾಟಿಕ ಶಾಂಪು ಹಚ್ಚಿ ತೊಳೆದಿನಿ ಏನು ಚಂದನಾಗ್ತವ ಕೂದಲ ಪ್ರೀತಿಯ ಪರಿವಳ ಹರಿವತ್ತೋ ಗೆಳತಿ ಮನಸ್ಸಿಗೆ ತಳ್ಳಮಳ್ಳ ಮಾಡಿ ಓತೋ ಗೆಳತಿ ಅಂತರಂಗ ಬದುಕಲಿ ಗೆಳತಿ ಮರಿಯಲ್ಲಂಗ ಗೆಳತಿ ಮರಿಯಲ್ಲಂಗ ಗೆಳತಿ ಲವ್ವಾತ ಲಪಡಾತ ಮೊನ್ನೆ ಅವನ ಮದುವಾತ ಕೈ ಮುಗಿತೀನಿ ಮದುವೆಗೆ ಬಾರ ಅಂತಿದ್ದ ಕೈ ಮುಗಿತೀನಿ ಮದುವೆಗೆ ಬಾರ ಅಂತಿದ್ದ ಏ ಹೂ ಮರ ಸಿಂಗರಿ ಅಲ್ಲ ಪಬ್ಲಿಕ್ ರೋಡಿ ಮ್ಯಾ ತಡ್ಕೋ ಇನ್ನೊಂದು ಸ್ವಲ್ಪ ಹೂವ ಮಾರ್ತೀನಿ ಬರ್ರಿ 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 ಹೂವ ಏ ಹೂ ಮರ ಸಿಂಗರಿ ಅಲ್ಲ ಪಬ್ಲಿಕ್ ರೋಡಿ ಮ್ಯಾಗ ನಿಂತ ಗಂಟ್ಲ ಹೆಂಗ್ ಅರಿಯೋಂಗ್ ಒದರ್ಕೊಂತ ಬರಕತ್ತಿ ಅಲ್ಲ ನಿನ್ನ ಎಳ್ಕೊಂಡಾಗ ಒಳಗಾಕ್ಬಿಟ್ಟೆ ನಾವು ಹುಷಾರ ಹೌದಲೇ ಹವಾಲ್ದಾರ ಸಾಹೇಬ ನನ್ನ ಮಗನಲ್ಲೇ 3 ಪುಟ ಚೋಟ್ ಪುಟ ಅಲ್ಲ ನನ್ನ ಒಳಗ ಹೇಳ್ಕೊಂಡು ಹೋಗಿ ಏನು ಮಾಡ್ತಿದ್ದಾನೆ ಸೂರ್ರ ನೋಡಿಲೆ ನಿಂದಾಗಲೇ ಅರ್ಧ ಮಕ್ಕೊಂಡತ್ತಿ ಏನು ಮಕ್ಕಂಡೆಲ್ಲ ಹುಡುಗಿ ಹೌದ್, ಎದ್ದು ನಿಂತ ಹುರುಪೈತಿ ಹೌದಾ? ಹುರುಪ ನಿನ್ನೆ ಮಳೆ ಆಗೈತಿ ಆದ್ರೆ ಇವತ್ತು ನಿಂದು ರೂಪಾಯಿ ಎದ್ದತ್ತಂದ್ರೆ ನಿಂದು ಹನೆ ಬರೋದು ಅಲ್ರಿ ನಿಮ್ಮದೆಲ್ಲ ನೋಡಿಲೆ ಇನ್ನೇನ ವಯಸ್ಸಾತು ರಿಟೈರ್ಮೆಂಟ್ ಆಗಿ ಮನ್ಯಾಗ ಮಕ್ಕೊಂಡದೈತಿ ನಿಮಗೆ ಎಲ್ಲಿಂದ ಬರ್ಬೇಕಾ ಕ್ಯಾಪಿಸಿಟಿ ಒಳಗೆ ಹಾಕೋದು ಪರವಾಗಿಲ್ಲ ಹುಡುಗಿ ನೀ ಭಾಳ ಟ್ರೈನಿಂಗ್ ತೊಗೊಂಬಿಡತ್ತ ನಂಗೆ ಕಾಣ್ತತೆ ದೋಸ್ತ, ನನ್ನ ಸಾಮಾನ್ಯಕ್ಕಿಂತ ತಿಳ್ಕೊಬೇಡ ನೀನು ನಾನು 4 ಊರು ಹೂವ ಮಾರ್ಕೊಂತ ಸಂಧಿ 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 ಪಟ್ಟಿ ಹುಡುಗರು ಎಲ್ಲಿರ್ತಾವು ಅಲ್ಲೋಗಿ ಹೂವ ಮಾರು ಹೆಣ್ಣದಿನ 4 ಊರು ಸುತ್ತು ಬಂದವಳು ಅಂದಮೇಲೆ ನಾನು 4 ಊರು ಬಾವಿ ನೀರು ಕುಡ್ದು ಈ ಚಲೋ ಗಾಡಿ ಮೇಲೆ ಯಾರು ಬೇಕಾದ್ರೂ ಹತ್ಬೋದು ಯಾರು ಬೇಕಾದ್ರೂ ಇಳಿಬೋದ ಏ ಎಡವಟ್ಟಿನ ನಮ್ಮ ಮಗನ ಲಂಗದಾಗ ಹಾಕಿ ಮುಚ್ಚೇನು ಅಲ್ಲ ಯಾರು ಬೇಕಾದ್ರೂ ಹತ್ತಾಕ ಇಳಿಯಾಕ ಹತ್ತಾಕ ಇಳಿಯಾಕ ನಾನೇನು ಆಡ್ನೀರಿ ಬಸ್ ಅಂತ ತಿಳ್ಕೊಂಡೇನ ಪ್ರೈವೇಟ್ ಟ್ಯಾಕ್ಸಿ ನೋಡಿ ಸಿಂಗರಿ ನಾನು ನಿನ್ನ ಪರ್ಮನೆಂಟ್ ಗಿರಿಕೆ ಅಂತ ತಿಳಿದು ಈ ನಿನ್ನ ಟ್ಯಾಕ್ಸಿ ಮೇಲೆ ಕುಂದ್ರಿಸಿ ನನ್ನ ಟ್ಯಾಕ್ಸಿ ಓಡ್ಸಲ್ಲ ದೋಸ್ತ ನಿಂದಾಗ್ಲಿ ಏನು ಇಲ್ಲ ವಯಸ್ಸಾಗ್ಬಿಟ್ಟತ್ ನಿಂದ ಬತ್ತಿ ಬೆಳಿಲಿ ಬೆಂಡಾಗೆ ಮುಕ್ಕೊಂಡ್ಬಿಟ್ಟತ್ ಈಗ ಅದಕ್ಕೆ ನೋಡಿಲೆ ವಯಸ್ಸಾದ ನಿಮ್ಮಂತರ ಬಂದು ನಮ್ಮ ಟ್ಯಾಕ್ಸಿ ಹಾಕುಂತ ನಮ್ಮ ಟ್ಯಾಕ್ಸಿ ಓಡೋದಿಲ್ಲ ದೋಸ್ತ ಚಲವಾಗ್ಲಿಕ್ಕೆ ಏನಾತ ನಾನು ಎಲ್ಲಿಂದ ದುಡ್ತಾನೆ ಒಂದು ಎಲ್ಲಿ ಹರಿಯಾಕತ್ತಿರ್ಬೇಕು ಹರಿಯವು ದೋಸ್ತ ನೀ ದುಡಿದ್ರು ಅದು ಮುಂದಕ್ಕೆ ಹೋಗೋದಿಲ್ಲ ಅಂತ ಕ್ಯಾಪಾಸಿಟಿ ನಿನ್ನ ಹತ್ರ ಇಲ್ಲ ಒಂದು ಕೆಲಸ ಮಾಡು ಹಳೇ ಟ್ಯಾಕ್ಸಿ ಎಲ್ಲರ ಐತೆನಾ ನೋಡು ಆ ಟ್ಯಾಕ್ಸಿ ಕುಂದ್ರು ಯಾಕಂದ್ರೆ ಅದು ಮುಂದಕ್ಕೆ ಹೋಗಂಗಿಲ್ಲ ಚಲೋನೂ ಆಗಿಲ್ಲ ಅದ್ರ ಕುಂತ್ಬಿಡು ಪರವಾಗಿಲ್ಲ ಹುಡುಗಿ ನೀ ತುಂಬ ಸರ್ವಿಸ್ ಆಗಿಬಿಡತ್ತ ನಂಗೆ ಕಾಣ್ತೈತೆ ಹೋಗ್ಲಿ ಬಿಡು ಅಂದಂಗ ವ್ಯಾಪಾರ ಎಷ್ಟು ಮಾಡಿದೆ ಅಯ್ಯೋ ದೋಸ್ತ ನನಗಿನ್ನೂ ಯಾರೂ ಮಾಡೇ ಇಲ್ಲ ಏನ ನಾ ಏನ್ರ ಮಾಡಿಸೋಣ ಕಾಣ್ತೇನೆ ನೀವು ಹೌದಲ್ಲಿ ಪಿತೃಪಿಲಿ ನಾ ಹೇಳಿದ್ದು ವ್ಯಾಪಾರ ಇನ್ನೂರ್ಗೂ ಯಾರೂ ಮಾಡಿಲ್ಲ ಯಾರ ಮಕ್ಕ ನೋಡಿದ್ನಿ ನೀವ್ರ ಮಾಡಿ ಬರ್ರಿ ಅಯ್ಯೋ ನನ್ನ ಸಿಂಗಾರಿ ಹಿಂಗೇಳ ನಾನು ಬರ್ರಿ ವ್ಯಾಪಾರ ಅಲ್ಲ ನೀ ಬೋಣಿಗೆ ಆಗಿಲ್ಲ ಅಂತೆಲ್ಲ ನಾವು ಬೋಣಿಗೆ ಮಾಡ್ತೀನಿ ಒಂದು ಮಳ ಹೂ ಕೊಡೋ ಅಯ್ಯೋ ದೋಸ್ತ ಒಂದ ಹೂ ಅಂತಿದ್ರೆ ಮನ್ಯಾಗ ಯಾರೂ ಇಲ್ಲ ಅಂದ್ರೆ ಏನಾತು ಮನ್ಯಾಗ ಫೋಟೋ ಐತಿಲ್ಲ ದೇವ್ರ ಫೋಟೋ ಅದಕ್ಕೆ ಹೋಗಿ ಹಾಕಿ ಉದ್ನಿ ಕಟ್ಟಿ ಹಚ್ಚಿ ಲೋಬನ ಹಾಕಿ ಹೋದ್ರಿ ಮನ್ಯಾಗ ದೇವ್ರ ಫೋಟೋ ಇಲ್ಲ ಅಂದ್ಮೇಲೆ ಇನ್ನು ಉದ್ನಿ ಕೊಂಡು ತೊಗೊಂಡವ್ರು ಉಪಯೋಗ ಆದ್ರೆ ಏನೈತೆ ಆಗಲಿ ಸಿಂಗಾರಿ ನೀವು ಬೋಣಿಗೆ ಆಗಿಲ್ಲ ಅಂತ ನಾವು ಬೋಣಿಗೆ ಮಾಡ್ತೀನಿ ಒಂದು ಮಳ ಹೂ ಕೊಡೋ ಆಗಲ್ ತಗೋರಿ ಏ ಸಿಂಗಾರಿ ನಿಲ್ಸ ನಿನ್ನ ಕೈ ಐತಿ ಕೊಡೋದು ಬೇಡ ಯಾಕ್ರಿ ನಾನು ಬಡಿಗೆ ಹಳ್ತಿಲಿದ್ದ ಕೊಡೋ ದೋಸ್ತ ನಿಂದ ಯಾನ ಮನೆ ಉದ್ದ ಐತಿ ಏನ ಸಿಂಗಾರಿ ದಪ್ಪ ಐತಿ ಏನ ಅವಂದು ದಪ್ಪ ಇದ್ದಂತ ಅವಾಗ ಗೊತ್ತಿಲ್ಲ ಏನ್ ತಪ್ಪೇ ಆಗಿಲ್ಲ ಐದು ನೋಡಿಲ್ಲ ಎಷ್ಟು ಉದ್ದ ಐತೆ ಕನ್ಫ್ಯೂಸ್ ಆಗಿಲ್ಲವ ದೋಸ್ತ ನಾ ಹೇಳಿದ್ದು ನೀನು ಉದ್ದರ ಬಡಗಿ ಅಂತೂ ಕೈ ಆಯ್ತಿಲ್ಲ ಕೊಡ್ತೀಯ ಕೊಡ್ಬೇಕಾದ್ರೆ ಮಾಲೆ ಇಗ್ಗಿಸಿ ಕೊಡೋದು ಬೇಡ ಯಾಕಂದ್ರೆ ನಿಮ್ಮಂಥ ಹೂ ಮರ ಹುಡುಗಿಯರು ಮಾಲೆ ಇಗ್ಗಿಸಿ ಸರ ದೊಡ್ಡದು ಮಾಡಿ ಕೊಡ್ತಿರಲ್ಲ ಅದಕ್ಕೆ ಒಂದು ಮಳ ಹೂ ಕೊಡೋ ರೀ ಮೊದ್ಲ ಇಷ್ಟು ಉದ್ದ ಇಷ್ಟು ದಪ್ಪ ಐತದು ಅದ್ರಾಗ ನೋಡಿಲ್ಲ ನಿಮ್ಮ ಬಡ್ಗಿಗೆ ಅಂತಂದ್ರೆ ಹೂವ ನಾ ಏನ್ರ ಕೊಟ್ಟನೆ ಅಂದ್ರೆ ಹೊಟ್ಟಿ ಮ್ಯಾಗ ತಣ್ಣೀರ್ ಬಟ್ಟೆ ಹಾಕೋಬೇಕಾಗತ್ತ ನಂದ್ರಲ್ಲೇ ಕೊಡ್ತೀನಿ ತಗೋರಿ ಹಾಗಾದ್ರೆ ಹೊಟ್ಯಾಗ ಬೆಂಕಿ ಬೀಳ್ತಂದ್ರೆ ಎರಡು ತಣ್ಣೀರು ಹಾಕಿರಲ್ಲ ಅಯ್ಯೋ ತಣ್ಣೀರು ಹಾಕೋ ತಣ್ಣಗಾಗಿ ಬಿಡುತ್ತೆ ಇಲ್ಕೋ ಒಳಿ ನೀರ ಹಾಕೋ ತಣ್ಣಗಾಗ್ಬಿಡುತ್ತ ಹೊಟ್ಟೆ ಬೆಂಕಿ ಬೀಳ್ತಾರ ಯಾಕೆ ಇನ್ನು ಮನಿ ಮಾಡಕತ್ತೀರಿ
ನೆಳನೀರ 2 ದಿನ ಬಂದ್ರು 2 ದಿನ ಬರಲ್ಲ, ಹಂಗಾದ್ರೆ ಹೆಂಗ ಕೊಳ್ಳೆ? ಅದು ಹೋಲ್ ಬಿಡ್ರಿ, ನಿಮ್ಮ ಹೆಂಡತಿ ಹೆಸರು ತೆಗಿಸ್ ತಕ್ಷಣ ಒಂಥರ ಬಳ ಸುಟ್ಟು ಬೆಂಕಿ ಬಿದ್ದಂಗೆ ಮಾಡಕತ್ತಿರಲ್ಲ, ಅದು ಯಾಕಂತ ಗೊತ್ತಲ್ಲ. ಯಾಕೆ ಹೇಳ್ರಿ? ಏ ಸಿಂಗಾರೆ, ಇನ್ನೊಮ್ಮೆ ನನ್ನ ಮನೆ ಒಳಗೆ ಸುದ್ದಿ ತಗರ ನನಗೆ ಹೊಟ್ಟೆಗ ಬೆಂಕಿ ಬಿದ್ದಾಗ ಆಗತ್ತೆ. ಅದ ಬೆಂಕಿ ಬಿದ್ದಂಗ ತಣ್ಣೀರ್ ಹಾಕೋ ತಣ್ಣಗ ಆಗುತ್ತಾ? ವಾಟ್ರ್ ಮ್ಯಾನ ಮಂಚ 2 ದಿನ ಬಿಟ್ರು 2 ದಿನ ಬಿಡಲ್ಲ, ಹಂಗಾದ್ರೆ ಹೆಂಗ ಕೊಳ್ಳೆ? ಒಲೆ ಅದನ್ನೇ ಹಾಕೊಳೋದು ಬೇಡ, ಬೇಕಾರೆ ಐಸ್ ಇಟ್ಟು ತಂಪು ಮಾಡ್ತೀನಿ ಅಂತ ನಾನು. ಮಾಮ ಹೆಂಡತಿ ಸುದ್ದಿ ತೆಗೆದ್ರ ನಿಂದು ಬುರ್ರ ಅಂತ ಹುರಿಯಾಕತ್ತಲ್ಲ, ಅದು ಯಾಕಂತ ಗೊತ್ತಲ್ಲ, ಅದು ಯಾಕಂತ ಹೇಳ್ರಿ? ಸಿಂಗಾರೆ, ಪ್ರಪಂಚದಲ್ಲಿ ಇಂಥ ಎಷ್ಟೋ ಉದಾಹರಣೆಗಳು ಆಗಿಬಿಟ್ಟು, ಅದರಲ್ಲೂ ಈಗಿನ ಕಾಲದ ಹುಡುಗರು ಲವ್ ಸಿನಿಮಾ ನೋಡಿ ದೊಡ್ಡವರು ಸಣ್ಣವರು ಪ್ರಜ್ಞೆ ಇಲ್ಲದವರು ಮಳ್ಳಂಗಾಗಿಬಿಟ್ಟಾರ. ನಾನು ನೋಡಿದ್ದ ಪ್ರತ್ಯಕ್ಷ ಅಂದ್ರೆ ಮಗು ತಾಯಿ ಹೊಟ್ಟೆಗಿದ್ದ ಬರ್ಬೇಕಾದ್ರೆ ಲವ್ ಅಂತ ಬರ್ತೈತೆ. ಹೌದ್ರಿ? ತೂ ನಾಚಿಕೆ ಪಡೋ ಅಂತ ವಿಷಯ ನೀನು ಏನು ತಿರ್ಮಾಡೆ ಅಂತ ಮೊದಲು ಅದನ್ನ ಹೇಳ, ಆಮೇಲೆ ಗೊತ್ತಾಗತ್ತ ನೀನು ಏನು ಮಾಡಿದ್ಲಿ ಅಂತ ಹೇಳ್ರಿ ಮೊದಲು. ಏನು ಮಾಡಿಲ್ಲ ಅಂತ ಕೇಳ್ತೀಯ ಸಿಂಗರಿ? ನನಗೆ ಹೇಳಕ ನಾಚಿಕೆ ಬರ್ತೈತೆ. ನಾಚಿಕೆ ಪಟ್ಕೋಬೇಡ ದೋಸ್ತ, ಈಗಿನ ಕಾಲದ ನಾಚಿಕೆ ಪಟ್ರೆ ನಮ್ಮದು ಮುಂದಕ್ಕೆ ಬರೋದಿಲ್ಲ, ಅದಕ್ಕೆ ಒಟ್ಟ ನಾಚ್ಕೋಬಾರ್ದು. ಏನಂತ ಆಯ್ತು ಸಿಂಗಾರೆ, ನೀ ಇಷ್ಟೊಂದು ಹೇಳ್ತೇನೆ ನಿಮ್ಮ ಮೇಲೆ. ನಾನು ಮನ್ಸಿಗೆ ಬಂದವರು ಹುಡುಗಿ ಅಂದ್ರೆ ನೀನಾ ಸಿಂಗಾರೆ? ನೀನಾ? ಅದು ಆಮೇಲೆ, ಈಗ ಅದು ಅಲ್ಲ ನಾ ಕೇಳಿದ್ದು, ಅದಿನ್ನ ಮುಂದೆ ಭಾಳ ಹೋಗ್ಬೇಕು ನಾವು. ಅದು ಅಲ್ಲ, ನಿನ್ನ ಏನ್ತಿ ನಾಚಿಕೆ ಪಡುವಂತ ಕೆಲಸ ಏನು ಮಾಡಿ ಏನು ಮಾಡಿದ್ಲಿ ಅಂತ ಕೇಳ್ತೀಯ ಸಿಂಗರೆ? ಒಬ್ಬ 18-20 ವರ್ಷದ ಹುಡುಗನ ಪ್ರೀತಿ ಮಾಡಿ ಒಬ್ಬ ನಾನು ಮನೆಯಾಗ ಇಲ್ದೊತ್ನಾಗ ಆ ಹುಡುಗನ ಜೊತೆ ಗಂಟು ಮಟ್ಟಿ ಕಟ್ಕೊಂಡು ಪರಾರಾಗಿಬಿಟ್ಟಾಳ. ಸಾಕು ಬಾಯ ಮಚ್ಕೋನೆ ನಾ ಭಯನಿಂದ ಉದ್ದನ ಬಡಗಿ ತುರುಗ್ಲಿ. ಅಲ್ಲ, ಕಾಸ 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 ನಿನ್ನ ಹೆಂಡ್ರು ಇನ್ನೊಬ್ಬ 18-20 ವಯಸ್ಸು ಹುಡುಗಿನ ಜೊತೆ ಓಡಗ ಅಂತಾರ. ನಾಲ್ಕು ಮಂದಿ ನಂಬ್ತಾರನೇ ಈ ಮಾತನ್ನ. ಸಿಂಗಾರೆ, ಇಂಥ ಎಷ್ಟೋ ಉದಾಹರಣೆಗೆ ಆಗಿಬಿಟ್ಟವಳು ಸಿಂಗಾರಿ. ಅದರಲ್ಲೂ ಈಗಿನ ಮನುಷ್ಯರು ಸರಿ ಇಲ್ಲ, ಮತ್ತೆ ತಡ ಮಾಡ್ತೀವಿ, ಹೊಡೆಯಲ್ಲ. ನಿಮ್ಮ ಬಾಯಿಲೆ ಮಾಮ ಸರಿ, ಅದನ್ನ ಆಮೇಲೆ ಹೊಡಿನಂತ. ಓ ನಿಮ್ಮ ಹೆಂಡತಿ ಓಡಗಿದ್ದಲ್ಲ, ಆಕಿನ ಹುಡುಕಾಕ ಹಚ್ಚಕ್ಕೆ ನೀವು ಯಾರನ್ನ ಕಳಿಸೇ ಇಲ್ಲನ? ಸಿಂಗಾರಿ, ಎಷ್ಟು ಹುಡುಕ್ಯಾಡಿದ್ರು ಸಿಗ್ಲಿಲ್ಲ ಸಿಂಗಾರಿ. ಹೌದಾ? ಹೋಲ್ ಬಿಡ್ರಿ, ಆಕಿ ಸಿಗ್ಲಿಕ್ಕೆ ಏನಂತ ಚಲೋ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡ್ಬಿಡ್ಬೇಕಿಲ್ಲ? ಅದ ವಿಚಾರದಾಗಿದ್ನ ಹುಡುಗಿ ಏನೋ ಭಾಳ ಮನಸ್ಸಿಗೆ ಬಂದ್ಬಿಟ್ಟೈತೆ. ಬಂದಿದ್ರು ಹೋಗಿ ಎತ್ತಿ ಅಲ್ಲ ಮನ್ಸಿಗೆ ಹೋಗಿದ್ರು ಹೋಗಿ ಎತ್ತಿ ಮನಸ್ಸಿಗೆ ಹೇಳ್ಬಿಡ್ರಿ ಅಲ್ಲಿ. ಆಯ್ತು ಸಿಂಗಾರಿ, ನೀ ಇಷ್ಟೊಂದು ಹೇಳ್ತೇನೆ ಮೇಲೆ ನಾ ಕೇಳಿಬಿಡ್ತೀನಿ. ನನ್ನ ಮನಸ್ಸಿಗೆ ಬಂದಿರೋ ಹುಡುಗಿ ಅಂದ್ರೆ ನೀನು ಸಿಂಗಾರಿ? ನೀನಾ? ಹೌದನ? ಬಾ ಮಾಡ್ಬಾ. ಮತ್ತೆ ತಡ ಮಾಡ್ತೀಯಲ್ಲ? ಅಲ್ರಿ, ನಾ ಮನ್ಸಿಗೆ ಅಂತ ಇವಂದು ಏಟ್ ಐತಿ, ನಂದೇ ನಿನ್ನ ವಯಸ್ಸೇನೋ ನನ್ನ ವಯಸ್ಸೇನೋ ರಾಜಕೀಯ ಬರ್ತೈತಿಲ್ಲ, ಮಾನವರ ಐತಿಲ್ಲ, ರಾಜಕೀಯ ನಡೆ ರಾಜಕೀಯ. ಏ ಸಿಂಗಾರೆ, ನಾನು ಇವತ್ತಲ್ಲ ನಾಳೆ ರಿಟೈರ್ಡ್ ಆಗೋದೈತಿ. ನನಗೆ 1,25,000 ರೂಪಾಯಿ ಬರ್ತೈತಿ. ಅದ್ರಾಗ ನಿನಗೆ ಒಂದು ದೊಡ್ಡ ಹೂವಿನ ಅಂಗಡಿ ಇಟ್ಕೊಡ್ಬೇಕಂತ ಮಾಡೀನಿ. ಸುಮ್ಮನೆ ಸಿಕ್ಕಿದ್ದ ಅವಕಾಶ ಕಳ್ಕೊಳಕ್ ಹೋಗ್ಬೇಡ, ಸಿಡಿಕಿ ದುಡಿಕ್ ಆಗ್ಬೇಡ ನನ್ನ ಸಿಂಗಾರಿ. ಇವ ಇದ್ದಿದ್ದು ನೋಡಿ ಇವನ ಹತ್ರ ಏನಿಲ್ಲ ಅಂತ ತಿಳ್ಕೊಂಡಿದ್ದೆ. 1,25,000 ಬರ್ತಂತ ಬಿಡುದು ಬೇಡ, ಬರೀ ಲವ್ ಮಾಡ್ದಂಗೆ ಮಾಡಿ ಕೈ ಆಡಿಸಿ ಮುಂದೆ ಕೈಯಾಗ ಊಟ ಕೊಟ್ಟೋದ್ರ ಸಿಂಗಾರಿ. ನೀ ಏನೋ ವಿಚಾರ ಮಾಡ್ದಂಗೆ ಕಾಣ್ತೈತಲ್ಲ? ಏನೂ ಇಲ್ಲ, ಮತ್ತೆ ನಾನು ನಿಮ್ಮ ಲವ್ ಮಾಡಿ ಮದುವೆ ಆಗ್ಬೇಕ ಒಂದು ಕಂಡೀಷನ್. ಯಾವ ಕಂಡೀಷನ್? ಜಲ್ದಿ ಹೇಳಲ್ಲ ಸಿಂಗಾರಿ. ಯಾಕ ತಡ್ಕೊಳಕ್ ಆಗವಲ್ಲ? ತಡ್ಕನಕ್ಕಾಗವಲ್ದು, ಹುರುಪೈತಿ. ತಿಕ್ಕೋಬೇಡ, ಸೋರ್ತದಂಗತೆ ಮಾಡ್ಬೇಡ. ಹುರುಪ ನಿನಗ ಅನುಭವ ಕಮ್ಮಿ ಐತಿ, ಅದಕ್ಕೆ ಹಂಗ ಹಾಕತ್ತದ. ಅನುಭವ ಸರ್ವಿಸ್ ಆಗೈತೆ ಆಲ್ರೆಡಿ. ದೋಸ್ತ, ಈಗಿನ ಕಾಲದಾಗ ಸರ್ವಿಸ್ ಜಾಸ್ತಿ ಆಗಿರ್ತಾವ ಬಿಡು, ನನಗೂ ಗೊತ್ತೈತದ. ಅಲ್ಲ ಮಣ್ಣು ಇಲ್ಲಿ ಓದ ಬಂದಿದ್ದ ಅಲ್ಲಿ ಮಾಮ, ಮತ್ತೆ ನಿಂದು 1,25,000 ಬರ್ತಿಲ್ಲ? ಮತ್ತೆ ನಾಳೆ ಅದನ್ನಷ್ಟು ನನಗ ಇರಬೇಕು. ಅಯ್ಯೋ ಸಿಂಗಾರಿ, ಹಿಂಗೆ ಹೇಳೋ ನನ್ನ ಬಂಗಾರಿ, ಮತ್ತೆ ತಡ ಮಾಡ್ತೇವೆ ಜಾಡ್ ಸಲ. ಅಯ್ಯ ಬಾಯ್ಲೆ, ಎಷ್ಟು ಅವಸರ ಐತಿ ನಿಂದು? ಕೈ ಹಿಡ್ಕೊ ನೋಡ, ಈಗ ನಾ ಹೆಂಗೆ ಹೇಳ್ತೀನಿ ಹಂಗ ಮಾಡ್ಬೇಕು. ಅದಕ್ಕೆ ದುಪ್ಪಟ್ಟು ಮಾಡ್ತೀನಿ. ನೀ ಮಾಡ್ಲಿಕ್ಕ ಮುಂದೆ ಕುಂತಾರ ಬಂದು ಮಾಡ್ತಾರ, ಹೆಂಗ್ ಮಾಡ್ತಿ? ಅವ್ರದ್ದು ಏನಿಲ್ಲ ತಗ, ಈ ಸದ್ಯ ಸುಮ್ಮನೆ ತಾಣ ಕುಂತಾರ. ನಂದು ಹುರುಪಿದೈತಿ, ನಂದು ಕೂಡ ಮಾಡ್ಸ ಮೊದ್ಲೀಗ. ನಾಟಕ ಮುಗಿತಾನ ಇವಂದು 150, ಹೌದಲ್ಲ? ಹಂಗಾರ ಎಬಸ್ ನನ್ನ ಗೆಳತಿ ನನ್ನ ನೋಡಿ ನೀಲಗತಿ ಓಡಿ ಹಿಡಿದು ನಾ ಬರುವಾಗ ಹೊಡಿತಿದ್ದೀನಿ ಕಿಡಿಕ್ಯಾಗ ಮನಸತ್ತು ನಿನ್ನ ಮ್ಯಾಲ ಹೂವದು ನಿನ್ನ ಮ್ಯಾಲ.
ಅಳ್ಳು ಬಿಟ್ಟಿದ್ದೀನಿ ಗಿಡಿಗ್ಯಾಗ ಓಡಿ ಹಿಡಿದು ನಾ ಬರುವಾಗ ಅಳ್ಳು ಬಿಟ್ಟಿದ್ದೀನಿ ಗಿಡಿಗ್ಯಾಗ ಮನಸಾತು ನಿನ್ನ ಮ್ಯಾಲ ಹೂವಾಯ್ತು ನಿನ್ನ ಮ್ಯಾಲ ನನ್ನ ಗೆಳತಿ ನನ್ನ ನೋಡಿ ನೀ ನಗರಿ ನನ್ನ ಗೆಳತಿ ನನ್ನ ನೋಡಿ ನೀ ನಗರಿ ಜೈನಗಾಲಾಗ ಹಾಕೊಂಡು ನಡೆವಾಗ ದೇವಲೋಕದಿಂದ ಭರತನಿಗೆ ಎಳೆದು ಬಂದಂಗ ಜೈನಗಾಲಾಗ ಹಾಕೊಂಡು ನಡೆವಾಗ ದೇವಲೋಕದಿಂದ ಭರತನಿಗೆ ಎಳೆದು ಬಂದಂಗ ನನ್ನ ಗೌರಿ ನೀಲ ನೋಡಿ ನೀಲಗಾಗ ಮನಸಾತು ನಿನ್ನ ಮಗ ಮನಸಾತು ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ನೋಡಿ ನೀ ನಗರಿ ನನ್ನ ಗೆಳತಿ ನನ್ನ ನೋಡಿ ನೀ ನಗರಿ ಮಾರುಚೇತ ಜಾಗ ತುಂಬ ಹೊತ್ತು ತೆಲುಗಾಗ ಓಣೆ ಹಿಡಿದು ನೀ ಬರುವಾಗ ನವಿಲು ನಂದು ನಡೆದಂಗ ಮಾರುಚೇತ ಜಾಗ ತುಂಬ ಹೊತ್ತು ತೆಲುಗಾಗ ಓಣೆ ಹಿಡಿದು ನೀ ಬರುವಾಗ ನವಿಲು ನಡಿಗೆ ನಡೆದಂಗ ಇಲ್ಲದು ಬರಲಗಲ್ಲ ಬಡಗದು ನಲ್ಲ ಎಳೆಯಾಗ ಇಲ್ಲದು ಬರಲಗಲ್ಲ ಬಡಗದು ನಲ್ಲ ಎಳೆಯಾಗ ಮನಸಾತು ನಿನ್ನ ಮ್ಯಾಲ ಹೂವಾಯ್ತು ನಿನ್ನ ಮ್ಯಾಲ ನನ್ನ ಗೆಳತಿ ನನ್ನ ನೋಡಿ ನೀ ನಗರಿ ನನ್ನ ಗೆಳತಿ ನನ್ನ ನೋಡಿ ನೀ ನಗರಿ ಹೂಡಿ ಹಿಡಿದು ನಾ ಬರುವಾಗ ಅಳ್ಳು ಬಿಟ್ಟಿದ್ದೀನಿ ಗಿಡಿಗ್ಯಾಗ ಹೂಡಿ ಹಿಡಿದು ನಾ ಬರುವಾಗ ಅಳ್ಳು ಬಿಟ್ಟಿದ್ದೀನಿ ಗಿಡಿಗ್ಯಾಗ ಮನಸಾತು ನಿನ್ನ ಮ್ಯಾಲ ಹೂವಾಯ್ತು ನಿನ್ನ ಮ್ಯಾಲ ಮಾಮು ಬಾಯ್ ಬಾಯ್ ಬಾ ಬಾಯ್ ಬಾ ಮತ್ತೆ ಇನ್ನೊಂದು ಹೋಗಿದ್ದೇನು ಮತ್ತ ನಾನು ನೀನು ಚಲೋ ಮಾಡು ಮತ್ತೆ ತಗೊಂಡ್ಬರ್ತೀವಿ ಜಾಡ್ಸಲ್ಲ ಹೇಳ ಹುಡುಗಿ ನನ್ನ ನಡುವೆ ಏನೇನು ನಡೆದಿಲ್ಲ ಹತ್ತೂರ ಹನುಮಪ್ಪನ ಮುಟ್ಟತನ ನಾನಿನ ಬಿಡದಿಲ್ಲ ಕಾಲೇಜ್ ತುಂಬ ಓಡಾಡಿ ಅಳತಿದಿ ನಾನು ನಿನ್ನ ಮಜನು ಅಂತ ಮದುವೆಯಾಗಿ ಹೊಂಟಿದಿ ಮಂಗಳವಾರ ದಿವಸ ಕರಿಯಕ ಏನಂತ ಹೌದಲ್ಲೇ ಗುಲಾಬಿ ಹೂವ ನಂಗೆ ಕೊಟ್ಟೆಲ್ಲ
ಕೂತಾಗ ಏನು ತಗೊಂಡು ಗಳಗಳ ನೀಡ ರಾತ್ರಿ ಬೆಳಕನಲಿಲ್ಲ ಚಿಲ್ಲದ ಬಂದಿಲ್ಲ ಇಲ್ಲಿ ಹುಡುಗಿ ಏನೇನ ಗಡಲಿಲ್ಲ ಹತ್ತೂರ ಮುಟ್ಟದನ ನಾಡಿನ ಬಿಡಲಿಲ್ಲ ಕಾಲದ ತುಂಬ ಓಡಾಡಿ ಅಳಬಿಡಿ ನಾನು ನಿನ್ನ ಮದುವೆಲ್ಲ ಮದುವೆಯಾಗಿ ಬಂದೀನಿ ಮಂಗಳವಾರ ದಿವಸ ಕರೆಯಂಗ ಏನಲ್ಲ ಹೌದಲ್ಲೇ ಗುಲಾಬಿ ಹೂವ ಸಗೆ ಕೊಟ್ಟೆಲ್ಲ ಮನಗಂಡನು ಮಾಮ ಮತ್ತೆ ಮತ್ತೇನಿಲ್ಲ ಹಾ ನೆಕ್ಸ್ಟ್ ಟೈಮ್ ಐತಿ ಬರಮ್ಮ ಮತ್ತೆ ಈ ಸಾಕು ಅಪಮಾನ 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 ನೂರಾರು ಹೆಣ್ಣುಗಳನ್ನು ನನ್ನ ಕೈ ಚಳಕದ ಮೇಲೆ ಆಡಿಸಿ ಅವರದೆಲ್ಲ ಯೌವನ ಈರಿದ ನನಗೆ ಆ ಸೊಕ್ಕಿನ ಹೆಣ್ಣಾದ ನಿರ್ಮಲೆಯಿಂದ ಅಪಮಾನ. ಕೆಲವೋ ಬಿಕಾರಿಯಾದ ಶಶಿಧರ, ನಾನು ಕಣ್ಣಿಟ್ಟ ಹೆಣ್ಣಾದ ನಿನ್ನ ತಂಗಿಯನ್ನು ಬ್ಯಾಂಕ್ ಉದ್ಯೋಗಿ ನರೇಂದ್ರನಿಗೆ ಕೊಟ್ಟು ಕೈ ತೊಳೆದುಕೊಂಡೆನೆಂದು ಹೆಮ್ಮೆ ಪಡಬೇಡ ಶಶಿಧರ. ನೀನು ಮತ್ತು ನಿನ್ನ ತಂಗಿ ನನಗೆ ಮಾಡಿದ ಅಪಮಾನದ ಪ್ರತಿಫಲದ ರೂಪಕವಾಗಿ ನಿಮ್ಮಿಬ್ಬರ ಬಾಳಿನಲ್ಲಿ ಭಯಂಕರವಾದ ಬಿರುಗಾಳಿಯ ತೆರೆಗಳನ್ನು ನಾನು ಅಪ್ಪಳಿಸಿದ್ದರೆ ನಾನು ವಜ್ರಕಾಂತನೇ ಅಲ್ಲ. ಓಹೋ, ಬರುತ್ತಿದ್ದಾನೆ ಆ ನಿರ್ಮಲೆಯ ಕೈ ಹಿಡಿದ ನರೇಂದ್ರ. ಇವನ ಸ್ನೇಹ ಬೆಳೆಸಿ ನನಗಾದ ಸೇಡಿನ ನಾಟಕದ ಪ್ರಥಮಾಂಕವನ್ನು ನಾನು ಪ್ರಾರಂಭಿಸಲೇಬೇಕು. ನಮಸ್ತೆ ನರೇಂದ್ರ ಅವರಿಗೆ. ನಮಸ್ತೆ. ತಮ್ಮ ಪರಿಚಯ? ನಾನು ಈ ಊರಿನ ಅಗರ್ಭ ಶ್ರೀಮಂತ ವಜ್ರಕಾಂತ್ ಅಂತ. ನಮ್ಮ ಬಿಸ್ನೆಸ್ನ ಎಲ್ಲ ವ್ಯವಹಾರವು ತಮ್ಮ ಬ್ಯಾಂಕಿನಲ್ಲೇ. ಓ, ತುಂಬಾ ಸಂತೋಷ. ಬೈ ತಮ್ಮ ವೆಡ್ಡಿಂಗ್ ಕಾರ್ಡ್ ಬಂದು ನನಗೆ ತಲುಪಿತು. ಆದರೆ ಊರಲ್ಲಿ ನಾನಿಲ್ಲದ ಕಾರಣ ನಿಮ್ಮ ಮದುವೆಗೆ ಬರಲು ನನಗೆ ಆಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಮ್ಮ ಬ್ಯಾಂಕಿನ ಎಲ್ಲ ಕಸ್ಟಮರಿಗೂ ನನ್ನ ಮದುವೆ ಕಾರ್ಡ್ ಕಳಿಸಿದ್ದೆ. ಬಹುತೇಕ ಎಲ್ಲ ಕಸ್ಟಮರ್ ಬಂದು ಶುಭ ಹಾರೈಸಿದರು.
ಅಂದ ಹಾಗೆ ನರೇಂದ್ರ ಅವರೇ, ತಮ್ಮ ಧರ್ಮ ಪತ್ನಿಯ ಊರು ಇದೆ ತಾನೇ? ಹೌದು ವಜ್ರಖಾನ್. ಇಲ್ಲಿಯ ಬಸವೇಶ್ವರ ಹೈಸ್ಕೂಲಿನಲ್ಲಿ ಗುಮ್ಮಸ್ತನಾಗಿರುವ ಶಶಿಧರ್ನ ಏಕೈಕ ಸಹೋದರಿ ನಿರ್ಮಲಾ. ಏನು ಹೇಳ್ತಿರುವೆ ನರೇಂದ್ರ? ಆ ಶಶಿಧರ ತಂಗಿ ನಿರ್ಮಲೆ ನಿಮ್ಮಂತ ಜಂಟ್ಲ್ಮ್ಯಾನ್ ಧರ್ಮಪತ್ನಿ ಆಗಿರುವಳೆ. ವಿಚಿತ್ರ, ಇದು ಬಹಳ ವಿಚಿತ್ರ. ವಜ್ರಕಾಂತ್, ಶಶಿಧರ ತಂಗಿ ನಿರ್ಮಲೆ ನನ್ನ ಧರ್ಮಪತ್ನಿ ಎಂದಾಕ್ಷಣ ಈಗ ಹೇಗೆ ನಗುತ್ತಿರುವೆ ನೀವು? ಅಲ್ಲಯ್ಯ ನರೇಂದ್ರ, ಏರಳ ವರದಕ್ಷಿಣೆ ಆಸೆಗೆ ಬಲಿ ಬಿದ್ದು ಓರ್ವ ನಡತೆಗೆಟ್ಟ ಹೆಣ್ಣಿಗೆ ತಾಳಿ ಕಟ್ಟಿದ್ದನ್ನು ಕೇಳಿ ನಗದೆ ಮತ್ತೇನು ಮಾಡಲಿ? ನಿಜಕ್ಕೂ ನಿನಗೆ ತ್ಯಾಗಮಯನೇ ಬೇಕು ಬಿಡು. ಇನ್ನೊಂದು ಸಲ ನನ್ನ ಧರ್ಮ ಪತ್ನಿ ನಡೆತಗೆಟ್ಟವಳಂದರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಟ್ಟೆನು. ನರೇಂದ್ರ, ಸಿಟ್ಟಾಗಬೇಡ. ವಾಸ್ತವಿಕವಾಗಿ ನಿನ್ನ ಸಂಸಾರದಲ್ಲಿ ಉಳಿಯಿಂಡಲು ನನಗೆ ಮನಸ್ಸಿಲ್ಲ. ಆದರೂ ಆ ನಿರ್ಮಲೆಯ ಚರಿತ್ರೆ ನಿನಗಿನ್ನೂ ಗೊತ್ತಿಲ್ಲ. ಹೇಳುತ್ತೇನೆ ಕೇಳು. ಯೌವನದ ಬಾಧೆ ತಾಳಲಾಗದೆ ಕಂಡ ಯುವಕರೊಂದಿಗೆ ಕಾಮನಾಟವಾಡಿದ ಪತಿತೆ. ಅವಳನ್ನು ಯಾರೂ ಕೈಡಿಯಲು ಮುಂದೆ ಬರದೆ ಅವಳನ್ನು ನಿನ್ನ ಕೊರಳಿಗೆ ಕಟ್ಟಿ ತನ್ನ ಕೈ ತೊಳೆದುಕೊಂಡನು ಆ ಶಶಿಧರನು. ಅಲ್ಲಯ್ಯ ಮಿತ್ರ, ಒಂದು ಹೆಣ್ಣನ್ನು ಮದುವೆಯಾಗಬೇಕಾದರೆ, ಒಂದು ಮನೆಯ ಸಂಬಂಧ ಬೆಳೆಸಬೇಕಾದರೆ ಅವರ ಘನತೆ ಗೌರವದ ಬಗ್ಗೆ ತಿಳಿದುಕೊಂಡು ಮದುವೆಯಾಗಬಾರದೆ. ಸಾಕು ನಿಲ್ಲಿಸು ವಜ್ರಕಾಂತ್ ಈ ನಿನ್ನ ನುಡಿಗಳನ್ನು. ನೀನಾಡಿದ ನುಡಿಗಳನ್ನು ಕೇಳಿ ನನ್ನ ತಲೆ ಸಿಡಿಯುತ್ತಿದೆ. ಬಡವರು ಎಂದು ಕನಿಕರ ತೋರಿ ವರದಕ್ಷಿಣೆ ತೆಗೆದುಕೊಳ್ಳದೆ ನಾನು ನಿರ್ಮಲೆ ತಾಳಿ ಕಟ್ಟಿ ಆ ನಿರ್ಮಲೆಯೇ ಕಳಂಕೆ ಮಿತ್ರ ದ್ರೋಹಿಯಾದ ಆನಂದ ಸುಶೀಲ ಕನ್ಯೆ ಎಂದು ಹೇಳಿ ನನ್ನ ಮನವೊಲಿಸಿ ನಡೆತಗೆಟ್ಟವಳನ್ನು ನನ್ನ ಕೊರಳಿಗೆ ಕಟ್ಟಿದೆಯಲ್ಲೋ ಚಾಂಡಾಲ. ಅಂದರೆ ನರೇಂದ್ರ, ನಿನ್ನ ಮದುವೆಯ ಕುದುರಿಸಿದ ವ್ಯಕ್ತಿ ಆ ಸಮಾಜ ಸೇವಕ ಆನಂದನೇನು? ಹೌದು ವಜ್ರಕಾಂತ್, ಅವನೇ ಆ ದಾರಿಯನ್ನು ನನ್ನ ಕೊರಳಿಗೆ ಕಟ್ಟಿದ್ದು. ನರೇಂದ್ರ, ಆನಂದ ಶಶಿಧರನ ಸ್ನೇಹಿತ. ಆನಂದನಿಗೂ ನಿರ್ಮಲೆಗೂ ಅನೈತಿಕ ಸಂಬಂಧವಿತ್ತು. ತಾನು ಮಾಡಿದ ಪಾಪದ ಕಾರ್ಯದ ರಹಸ್ಯ ಎಲ್ಲಿ ಹೊರ ಬೀಳುತ್ತದೋ ಎಂದು ತಿಳಿದು ಆದಷ್ಟು ಬೇಗ ನಿನ್ನ ಕೊಳ್ಳಿಗೆ ಕಟ್ಟಿದನು ಆ ದ್ರೋಹಿಯಾದ ಆನಂದನು. ವಜ್ರಕಾಂತ್, ಇನ್ನು ನಾನು ತಡ ಮಾಡಲಾರೆ. ನಡೆತಗೆಟ್ಟ ಆ ನಿರ್ಮಲೆಯನ್ನು ನನ್ನ ಮನೆಯಲ್ಲಿ ಒಂದು ಕ್ಷಣವೂ ಮನೆಯಲ್ಲಿಟ್ಟುಕೊಳ್ಳದೆ ಈಗಿಂದೀಗಲೇ ಒದ್ದು ಹೊರಕುತ್ತೇನೆ. ನರೇಂದ್ರ, ಒಮ್ಮೆಲೆ ನಿನ್ನ ಹೆಂಡತಿಯನ್ನು ಮನೆಯಿಂದ ಹೊರ ಹಾಕಿದರೆ ಜನರ ಅಪವಾದಕ್ಕೆ ನೀನು ಗುರಿಯಾಗಬೇಕಾಗುತ್ತದೆ. ಅದಕ್ಕೆ ನಾನೊಂದು ಉಪಾಯ ಹೇಳುತ್ತೇನೆ. ಅದು ಯಾವ ಉಪಾಯ ವಜ್ರಕಾಂತ್? ಉಪಾಯ ಅತಿ ಸುಲಭ. ಅದು ಯಾವ ಉಪಾಯವೆಂದರೆ ನರೇಂದ್ರ, ಮೊದಲು ಆ ನಿನ್ನ ನಿರ್ಮಲೆಗೆ ವರದಕ್ಷಿಣೆ ಹಣಕ್ಕಾಗಿ ಛೇಡಿಸಿ ಚಿತ್ರಹಿಂಸೆ ನೀಡು. ನೀನು ಕೊಡುವ ಚಿತ್ರಹಿಂಸೆ ತಾಳಲಾಗದೆ ಅವಳಿಂದವಳೇ ಮನೆ ಬಿಟ್ಟು ಹೋಗುತ್ತಾಳೆ. ಹೋ, ನಿನ್ನ ಸಲಹೆ ಯೋಗ್ಯವಾಗಿದೆ ಮಿತ್ರ. ನೀನು ಹೇಳಿದಾಗೆ ಮಾಡುತ್ತೇನೆ. ಶಭಾಷ್ ನರೇಂದ್ರ, ಶಭಾಷ್. ಮಿತ್ರನೆಂದರೆ ಹೀಗಿರಬೇಕು. ನಿನ್ನ ಪತ್ನಿಯ ವಿಷಯ ಕೇಳಿ ನಿನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ಅದಕ್ಕೆ ಮನಃಶಾಂತಿ ಪಡಿಸಲು ಒಂದು ಔಷಧ ಕೊಡಿಸುತ್ತೇನೆ. ನಡೆಯ ಮಿತ್ರ, ಹೋಗೋಣ.